ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿದ್ದಾರೆ. ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡ್ತಾರೆ. ಸಚಿವರ ಪಟ್ಟಿಯನ್ನ ಕೊಂಡೊಯ್ದಿದ್ದಾರೆ ಡಿಕೆಶಿ. ಹಾಗಾದ್ರೆ ಯಾರಿಗೆಲ್ಲ ಮಣೆ ಹಾಕಿಸ್ತಾರೆ, ಯಾರ ಪರವಾಗೆಲ್ಲ ಬ್ಯಾಟ್ ಮಾಡ್ತಾರೆ, ಅವರ ಕ್ಯಾಬಿನೆಟ್ ಹೇಗಿರುತ್ತೆ, ಯಾವ ಜಾತಿಗೆ ಎಷ್ಟು, ಯಾವ ಭಾಗಕ್ಕೆ ಯಾರನ್ನ ಆಯ್ಕೆ ಮಾಡ್ತಾರೆ, ಬಹಳ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರ ಈ ಒಂದು ಭೇಟಿ ಮತ್ತು CLP ಸಭೆ ನಾಳೆ ನಿಗದಿಯಾಗಿದೆ. ಬಟ್ 4:15 ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾಳೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ. ಪದಗ್ರಹಣ ಕಾರ್ಯಕ್ರಮ ಯಾವಾಗ ಮಾಡಬೇಕು, ಹೈಕಮಾಂಡ್ ನಾಯಕರು ಯಾರಿಗೆ ಇನ್ವೈಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಇಲ್ಲಿವರೆಗೂ ಆದಂಥ ಬೆಳವಣಿಗೆಗಳು ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ವಿಶ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ. ಇದಕ್ಕಿಂತ ಮುಂಚೆ ಖರ್ಗೆ ಅವ್ರ ನಿವಾಸಕ್ಕೆ ಹೋಗಿದ್ದರು, ಆಶೀರ್ವಾದ ಪಡೆದಿದ್ದರು ಅವ್ರದ್ದು. ಬಟ್ ಈಗ ಇನ್ನೊಂದು ಕುತೂಹಲ ಜಾಸ್ತಿ ಆಗಿರೋದು ಅಂದರೆ ಅವ್ರ ಹತ್ರ ಒಂದು ಪಟ್ಟಿ ಇದೆ ಆಲ್ರೆಡಿ, ಅದನ್ನ ತಗೊಂಡು ಹೋಗಿದ್ದರು, ಅವರು ಎಲ್ಲ ಬರ್ಕೊಂಡು ಹೋಗಿದ್ದರು. ಹಾಗಾಗಿ ಅದರಲ್ಲಿ ಹೊಸ ಮುಖಗಳಿಗೆ ಎಷ್ಟು ಮಣೆ ಹಾಕ್ತಾರೆ, ಹೈಕಮಾಂಡ್ ಲೆಕ್ಕಾಚಾರ ಏನಿದೆ, ಹೈಕಮಾಂಡದ್ದು ಜಾಸ್ತಿ ಇಲ್ಲಿ ಪಾಲಿರುತ್ತಾ, ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವಂಥ ಹೆಸರುಗಳೇನಿದ್ದಾವೆ ಅದಕ್ಕೆ ಎಷ್ಟು ಓಕೆ ಅಂತ ಹೇಳ್ತಾರೆ, ಅಥವಾ ಇಲ್ಲಿ ಸಿದ್ದರಾಮಯ್ಯವ್ರದ್ದು ಇನ್ನೊಂದು ಪಟ್ಟಿ ಇದೆ ಅದರಲ್ಲಿ ಎಷ್ಟು ಆಯ್ಕೆ ಮಾಡ್ತಾರೆ ನೋಡಬೇಕಾಗತ್ತೆ ನಾವು. ಮತ್ತು ಪದಗ್ರಹಣ ಸಮಾರಂಭಕ್ಕೆ ಯಾರನ್ನೆಲ್ಲ ಆಹ್ವಾನ ಮಾಡ್ತಾರೆ, ಇಲ್ಲಿ ತೆಲಂಗಾಣ, ಕೇರಳ, ಹಿಮಾಚಲ ಪ್ರದೇಶ ಅಂದರೆ ಕಾಂಗ್ರೆಸ್ ಅಧಿಕಾರ ಇರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡಬೇಕಂತ ಏನಾದರೂ ಪ್ಲ್ಯಾನ್ ಇದೆಯಾ, ಅಥವಾ ಸಾಂಕೇತಿಕವಾಗಿ ಸರಳವಾಗಿ ಏನಾದರೂ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಜೊತೆಗೆ ಮುಂದೆ ಎದುರಾಗಬಹುದಾದಂಥ ಸವಾಲುಗಳ ಬಗ್ಗೆ ಕೂಡ ಅಲ್ಲಿ ಹೈಕಮಾಂಡ್ ಅವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭ ಇಲ್ಲ, ಮುಖ್ಯಮಂತ್ರಿ ಆಗ್ತಿದ್ದಾರೆ, ಆದರೆ 28ರ ಚುನಾವಣೆಯ ಟಾಸ್ಕನ್ನು ಕೂಡ ಹೈಕಮಾಂಡ್ನವರು ಕೊಟ್ಟಿದ್ದಾರೆ. ಮತ್ತೆ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಶ್ರಮ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಅದರಲ್ಲೂ ಸಿದ್ದರಾಮಯ್ಯನವರು ಜೊತೆಗಿರುವಂಥವರು ನಾಯಕರು, ಅವ್ರಿಗೆ ಬೆಂಬಲ ಸಹಕಾರ ಹೇಗಿರುತ್ತೆ. ಕೆಲವೊಬ್ರು ಯಾರೋ ಬೇಡ ಅಂತ ಹೇಳ್ತಿದ್ರಂತೆ, ನಾವು ಮಿನಿಸ್ಟರ್ ಆಗಲಿಕ್ಕೆ ಇಷ್ಟ ಇಲ್ಲ ನಮಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅಂತ ಹೇಳ್ತಿದ್ರಂತೆ. ಹಾಗಾಗಿನೇ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಈಗ ಹೈಕಮಾಂಡ್ ಮಾಡಬೇಕಾಗತ್ತೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ ಅವರೆಲ್ಲರೂ ಕೂಡ. ಇಲ್ಲದಿದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸವಾಲುಗಳ ಸರಮಾಲೆ ಮುಂದೆ ಆಗುತ್ತೆ.